ರಾಜಕೀಯ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಮಹಾರಾಷ್ಟ್ರದ ರಾಜಕೀಯ ಪ್ರಹಸನ ಅದೊಂದು ನಾಟಕ. ದಿನ ಬೆಳಗಾಗುವುದರ ಒಳಗೆ ಹೊಸ ಸರ್ಕಾರದ ಅಸ್ತಿತ್ವಕ್ಕೆ ಭಾರತೀಯ ಜನತಾ ಪಕ್ಷದ ಗೇಮ್ ಪ್ಲ್ಯಾನ್ ಪರಿಣಾಮಕಾರಿಯಾಗಿ ಅನುಷ್ಠಾನ. ಆದರೆ ಇದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ರಾತ್ರಿ ಇದ್ದಕ್ಕಿದ್ದ ಹಾಗೆ ದೇವೇಂದ್ರ ಫಡ್ನವೀಸ್, ಭಾರತೀಯ ಜನತಾ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ರಾಜ್ಯಪಾಲರನ್ನು ನೋಡ್ತಾರೆ. ಅವರ ಜೊತೆಗೆ NCP ಶಾಸಕಾಂಗ ಪಕ್ಷದ ನಾಯಕರಾದಂತಹ ಅಜಿತ್ ಪವಾರ್ ಅವರು ಇರ್ತಾರೆ. ನಮಗೆ ಬಹುಮತ ಇದೆ ಅಂತಾರೆ. ಅವರು ಶಾಸಕರ ಅಥವಾ ಬೆಂಬಲಿಗರ ಒಂದು ಪಟ್ಟಿಯನ್ನು ರಾಜ್ಯಪಾಲರಿಗೆ ಕೊಟ್ಟರು ಅನ್ನುವ ವರದಿ ಇದೆ. ರಾಜ್ಯಪಾಲರು ತಕ್ಷಣ ಕಾರ್ಯೋನ್ಮುಖರಾಗ್ತಾರೆ. ಅವರು ಕೇಂದ್ರಕ್ಕೆ ಶಿಫಾರಸು ಮಾಡ್ತಾರೆ, ಮಹಾರಾಷ್ಟ್ರದಲ್ಲಿರುವ ರಾಷ್ಟ್ರಪತಿ ಆಡಳಿತವನ್ನು ತಕ್ಷಣ ರದ್ದುಪಡಿಸಬೇಕು. ಇದಾದ ಕೆಲವೇ ಕ್ಷಣದಲ್ಲಿ ಕೇಂದ್ರ ಸರ್ಕಾರ ಈ ಒಂದು ತೀರ್ಮಾನ ತೆಗೆದುಕೊಂಡು ಅದನ್ನು ರಾಷ್ಟ್ರಪತಿಗಳ ಅಂಗೀಕಾರಕ್ಕೆ ಕಳಿಸುತ್ತೆ. ಬೆಳಗಿನ ಜಾವ ಆಗುವ ಹೊತ್ತಿಗೆ ರಾಷ್ಟ್ರಪತಿಗಳು ಏನು ಮಹಾರಾಷ್ಟ್ರದಲ್ಲಿ ಇರುವಂತಹ ರಾಷ್ಟ್ರಪತಿ ಆಡಳಿತವನ್ನು ರದ್ದುಪಡಿಸ್ತಾರೆ. ಬೆಳಗ್ಗೆ 8 ಗಂಟೆಯ ಹೊತ್ತಿಗೆ ಹೊಸ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅಧಿಕಾರ ಸ್ವೀಕರಿಸ್ತಾರೆ. ಎಲ್ಲವೂ ದಿಢೀರಾಗಿ ನಡೆದು ಹೋಗುತ್ತೆ. ಇಲ್ಲಿ ಹಲವು ಮುಖ್ಯ ಪ್ರಶ್ನೆಗಳಿವೆ. ರಾಷ್ಟ್ರಪತಿ ಆಡಳಿತವನ್ನು ರದ್ದುಪಡಿಸುವ ಕ್ರಮ ಯಾವುದು? ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕಾದರೆ ಅನುಸರಿಸಬೇಕಾದ ವಿಧಾನಗಳು ಯಾವುವು? ನಮ್ಮ ಸಂವಿಧಾನ ಏನು ಹೇಳುತ್ತೆ? ಯಾವುದೇ ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಇರುವಂಥ ಸಂದರ್ಭದಲ್ಲಿ, ವಿಧಾನಸಭೆಯನ್ನು ವಿಸರ್ಜಿಸದೇ ಇರುವ ಸಂದರ್ಭದಲ್ಲಿ, ಯಾವುದೇ ಪಕ್ಷ ಅಥವಾ ಪಕ್ಷಗಳ ಗುಂಪು ಬಂದು ಬಹುಮತ ತಮಗೆ ಇದೆ ಅಂತ ಹೇಳಿದಾಗ ಮೊದಲನೇದಾಗಿ ಬಹುಮತ ಇದೆಯೇ ಅನ್ನುವುದನ್ನು ರಾಜ್ಯಪಾಲರು ಮನವರಿಕೆ ಮಾಡಿಕೋಬೇಕು. ಅದು ಮನವರಿಕೆ ಮಾಡಿಕೊಂಡ ಮೇಲೆ ಅವರು ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರಪತಿ ಆಡಳಿತವನ್ನು ರದ್ದುಪಡಿಸುವ ಒಂದು ಶಿಫಾರಸನ್ನು ಕಳಿಸಬೇಕು. ಈ ಶಿಫಾರಸ್ಸಿನ ಬಗ್ಗೆ ಕೇಂದ್ರ ಸಚಿವ ಸಂಪುಟ ಚರ್ಚೆ ನಡೆಸಿ ತೀರ್ಮಾನ ತೆಗೆದುಕೋಬೇಕು. ಆ ತೀರ್ಮಾನವನ್ನು ತೆಗೆದುಕೊಂಡ ಮೇಲೆ ಅದನ್ನು ರಾಷ್ಟ್ರಪತಿಗಳಿಗೆ ಕಳುಹಿಸಿಕೊಡ್ಬೇಕು. ರಾಷ್ಟ್ರಪತಿಗಳು ಅದನ್ನು ನೋಡಿ ರಾಷ್ಟ್ರಪತಿ ಆಡಳಿತವನ್ನು ರದ್ದುಪಡಿಸುವ ಆದೇಶವನ್ನು ಹೊರಡಿಸಬೇಕು. ಇದು ನಮ್ಮ ಸಂವಿಧಾನದ ಪ್ರಕಾರ ನಡೆಯಬೇಕಾದದ್ದು. ಆದರೆ ಮಹಾರಾಷ್ಟ್ರದಲ್ಲಿ ನಾನು ಇದೊಂದು ಪ್ರಹಸನ ಅಂತ ಅಂದೆ. ರಾಜಕೀಯ ಪ್ರಹಸನ, ಸಂವಿಧಾನದ ಮೇಲೆ ಒಂದು ಪ್ರಬಲವಾದ ದಾಳಿ ಅಂತ ನನಗನ್ಸುತ್ತೆ. ಅದಕ್ಕೆ ಇರಬಹುದು ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಇದೊಂದು ಸರ್ಜಿಕಲ್ ಸ್ಟ್ರೈಕ್ ಅಂತ ಕರೆದರು. ನಿಜ, ಇದೊಂದು ಸರ್ಜಿಕಲ್ ಸ್ಟ್ರೈಕ್. ಈ ಸರ್ಜಿಕಲ್ ಸ್ಟ್ರೈಕ್ ಈ ದೇಶದ ಸಂವಿಧಾನದ ಮೇಲೆ ನಡೆಯುತ್ತೆ. ಈ ಸರ್ಜಿಕಲ್ ಸ್ಟ್ರೈಕ್ ಮಹಾರಾಷ್ಟ್ರದ ಮೇಲೆ ನಡೆಯುತ್ತೆ. ಈ ಸರ್ಜಿಕಲ್ ಸ್ಟ್ರೈಕ್ ಶಿವಸೇನೆ ಮೇಲೆ ನಡೆಯುತ್ತೆ. ಈ ಸರ್ಜಿಕಲ್ ಸ್ಟ್ರೈಕ್ ಕಾಂಗ್ರೆಸ್ ಮೇಲೆ ನಡೆಯುತ್ತೆ. ಈ ಸರ್ಜಿಕಲ್ ಸ್ಟ್ರೈಕ್ NCPಯ ಮೇಲೆ ನಡೆಯುತ್ತೆ. ಹಲವು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಬೇಕಾದ್ದು ಸಂವಿಧಾನವನ್ನು ಗೌರವಿಸುವವರ ಎಲ್ಲರ ಕರ್ತವ್ಯ ಅಂತ ನಾನು ನಂಬಿದ್ದೇನೆ. ಹೇಗೆ ನಡೆದು ಹೋಯಿತು ನೋಡಿ. ರಾತ್ರಿ ಬೆಳಗಾಗುವವರೆಗೆ BJP ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದ ಈ ಕ್ರಮ ಇದೆಯಲ್ಲ, ಎಲ್ಲ ತರಾತುರಿಯಿಂದ. ಸಚಿವ ಸಂಪುಟ ಸಭೆ ನಡೀತೋ ಇಲ್ವೋ ಗೊತ್ತಿಲ್ಲ ನಮಗೆ. ಬಟ್ ಕೆಲವು ವರದಿಗಳ ಪ್ರಕಾರ ಪ್ರಧಾನಿಯವರೇ ಜವಾಬ್ದಾರಿಯನ್ನು ಹೊತ್ತು ರಾಷ್ಟ್ರಪತಿಗಳ ರೆಕಮೆಂಡ್ ಮಾಡಿದ್ರು ಅಂತ ಹೇಳಲಾಗುತ್ತೆ. ಹಾಗೇನೆ ಆ ರಾತ್ರಿ ರಾಷ್ಟ್ರಪತಿಗಳು ನಿದ್ರೆ ಮಾಡಿದ್ರೋ ಇಲ್ವೋ, ಪ್ರಧಾನಿಗಳು ನಿದ್ರೆ ಮಾಡಿದ್ರೋ ಇಲ್ವೋ, BJP ಅಧ್ಯಕ್ಷರು ನಿದ್ರೆ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಒಂದು ಷಡ್ಯಂತರದ ಹಾಗೆ, ಒಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನುವ ಹಾಗೆ ಇದೆಲ್ಲ ನಡೆದು ಹೋಯಿತು. ಬೆಳಗ್ಗೆ 8 ಗಂಟೆಯ ಹೊತ್ತಿಗೆ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಹಾಗೂ ಉಪಮುಖ್ಯಮಂತ್ರಿಯಾಗಿ ಅಜಿತ್ ಪವಾರ್ ಅವರು ಅಧಿಕಾರವನ್ನು ಸ್ವೀಕರಿಸಿ ಆಯಿತು. 30ನೇ ತಾರೀಕಿಗೆ 30 ಲೆಕ್ಕ ಹಾಕಿ ಒಂದು ವಾರದ ಕಾಲಾವಕಾಶವನ್ನು ಅವರಿಗೆ ತಮ್ಮ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ಅವಕಾಶವನ್ನು ಕೊಡಲಾಯಿತು. ಇಲ್ಲಿರುವ ಪ್ರಶ್ನೆ ಏನು, NCPಯ ನಾಯಕರಾಗಿರುವ ಅಜಿತ್ ಪವಾರ್ ಅವರು ಏನಿದ್ದಾರೆ, ಅವರು ಒಂದು ಬೆಂಬಲಿಗರ ಪಟ್ಟಿಯನ್ನು ಕೊಟ್ಟರು ಅಂತ ಹೇಳಲಾಗತ್ತೆ. ಅವರು ಶಾಸಕಾಂಗ ಪಕ್ಷದ ನಾಯಕರು ಮಾತ್ರ.
ಆದರೆ NCP ಅಧ್ಯಕ್ಷರು ಶರದ್ ಪವಾರ್ ಅವರು ಪಕ್ಷದ ಬೆಂಬಲ ಇದಕ್ಕಿತ್ತೇ ಇಲ್ವೇ, ಅಥವಾ ಯಾವುದೇ ಒಂದು ಪಟ್ಟಿಯನ್ನು ಕೊಟ್ಟಾಗ ಪಟ್ಟಿಯನ್ನು ಪರಿಶೀಲನೆ ಮಾಡಬೇಕಾದ ಕೆಲಸವನ್ನು ರಾಜ್ಯಪಾಲರು ಮಾಡಿದ್ರೆ ಇಲ್ವೇ, ಇವು ಪ್ರಶ್ನೆಗಳು. ಆದರೆ ಸಂಶಯದ ಮುಳ್ಳು ಏನಿದೆ ಅದು ರಾಜ್ಯಪಾಲರ ಹತ್ರ ಹೋಗುತ್ತೆ. ನೀಡ್ಲ್ ಆಫ್ ಸಸ್ಪಿಷನ್ ಅಂತ ನಾವೇನು ಹೇಳ್ತೀವಿ, ಆ ನೀಡ್ಲ್ ಆಫ್ ಸಸ್ಪಿಷನ್ ಈಗ ಇರುವುದು ರಾಜ್ಯಪಾಲರ ಮೇಲೆ. ಆ ನೀಡ್ಲ್ ಆಫ್ ಸಸ್ಪಿಷನ್ ಇರುವುದು BJPಯ ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ. ನೀಡ್ಲ್ ಆಫ್ ಸಸ್ಪಿಷನ್ ಇರುವುದು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿ ಅಧ್ಯಕ್ಷರು ಏನಿದ್ದಾರೆ ಅವರ ಮೇಲೆ. ಇದೊಂದು ಷಡ್ಯಂತ್ರದ ಹಾಗೆ ಕಾಣ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್, NCP ಮತ್ತು ಶಿವಸೇನೆ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆ ರಿಟ್ ಅರ್ಜಿಯನ್ನು ಇವತ್ತು ಭಾನುವಾರವಾದರೂ ಕೂಡ ನ್ಯಾಯಾಲಯ ಅದರ ಗಾಂಭೀರ್ಯವನ್ನು ಅರಿತುಕೊಂಡು ವಿಚಾರಣೆಗೆ ಎತ್ತಿಕೊಂಡಂಥ ಸಂದರ್ಭದಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಯ ಹೊತ್ತಿಗೆ ಈ ಬಗ್ಗೆ ಒಂದು ತೀರ್ಮಾನವನ್ನು ಪ್ರಕಟಿಸುವುದಾಗಿ ಕೂಡ ಸರ್ವೋಚ್ಚ ನ್ಯಾಯಾಲಯ ತಿಳಿಸಿತು. ಈ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕೇಂದ್ರ ಸರ್ಕಾರಕ್ಕೂ ನೋಟಿಸ್ ನೀಡಿದೆ. ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರಿಗೂ ಕೂಡ ಅದು ನೋಟಿಸನ್ನು ಕೊಟ್ಟಿದೆ. ಸೊ ಅದು 2 ದಾಖಲೆಗಳನ್ನು ಕೇಳಿದೆ. ಒಂದು, ರಾಷ್ಟ್ರಪತಿ ಆಡಳಿತವನ್ನು ರದ್ದುಪಡಿಸುವುದಕ್ಕೆ ರಾಜ್ಯಪಾಲರು ಕಳಿಸಿರುವ ಶಿಫಾರಸು ಏನಿದೆ ಆ ಪತ್ರದ ಕಾಪಿಯನ್ನು ಕೊಡಬೇಕು ಅಂತ ಕೇಳಿದೆ. ಸೊ ಅವ್ರು ಎಷ್ಟೊತ್ತಿಗೆ ಆ ಕಾಪಿಯನ್ನು ಕೊಟ್ಟರು, ಏನು ಕೊಟ್ಟರು, ಎಲ್ಲಿ ಕೊಟ್ಟರು, ಯಾವ ವಿವರಗಳು ಕೂಡ ಲಭ್ಯ ಇಲ್ಲ ಸರ್. ಮೋಸ್ಟ್ಲಿ ನಾಳೆ ಕೋರ್ಟ್ಗೆ ಸಲ್ಲಿಸಬಹುದು. ಸೊ ಈ ಸಂದರ್ಭದಲ್ಲಿ ಕಪಿಲ್ ಸಿಬ್ಬಾಲ್ ಅವರು ಈ ಕಾಂಗ್ರೆಸ್, NCP ಮತ್ತು ಶಿವಸೇನೆಯ ಪರವಾಗಿ ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸಿದ್ರು. ಅವರು ಹೇಳಿದ್ರು, ಮೊದಲನೇದಾಗಿ ಇವರ ಬಹುಮತ ಸಾಬೀತಾಗಬೇಕಾದದ್ದು ಸದನದಲ್ಲಿ, ಅದು ಫ್ಲೋರ್ ಆಫ್ ದ ಹೌಸ್. ಅದು ಬೊಮ್ಮಾಯಿಯವರ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಆದರೆ 1 ವಾರದ ಸಮಯವನ್ನು ಕೊಟ್ಟಿದೆಯಲ್ಲ ಅದರ ಬಗ್ಗೆ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಯಾರಾದರೂ ಆಕ್ಷೇಪವನ್ನು ವ್ಯಕ್ತಪಡಿಸುವಂಥದ್ದೇ. ಕರ್ನಾಟಕದ ಮಾದರಿ ಏನಿದೆ, ಈಗ BJP ತನ್ನ ಸರ್ಕಾರವನ್ನು ಅಧಿಕಾರಕ್ಕೆ ತರೋದಕ್ಕೆ ಏನು ಅನುಸರಿಸ್ತಾ ಇದೆ, ಆ ಮಾದರಿ ಮಹಾರಾಷ್ಟ್ರದಲ್ಲೂ ಅನುಸರಿಸುವ ಲಕ್ಷಣಗಳು ಕಾಣ್ತಾ ಇವೆ. ಆದರೆ BJPಯ ದೌರ್ಭಾಗ್ಯಕ್ಕೆ ಅವರು ಅಜಿತ್ ಪವಾರ್ ಮೇಲೆ ಯಾವ ಒಂದು ಅವಲಂಬನೆ ಅವರದಿತ್ತು, ಅಜಿತ್ ಪವಾರ್ ಎಲ್ಲ ಶಾಸಕರನ್ನು ಕರೆದುಕೊಂಡು ಬರ್ತಾರೆ ಅಂತ ನಂಬಿತ್ತು BJP, ಅದು ಹುಸಿಯಾದಂತೆ ಕಾಣ್ತಾ ಇದೆ. 51 ಜನ ಶಾಸಕರು ಈಗ ಶರದ್ ಪವಾರ್ ಅವರಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಶಾಸಕಾಂಗ ಪಕ್ಷದ ಸಭೆಯನ್ನು ನಿನ್ನೆ ಕರೆದಿದ್ರು, ಇವತ್ತು ಕರೆದಿದ್ದರು. ಈ 2 ಸಭೆಗಳಲ್ಲಿ 51 ಜನ ಶಾಸಕರು ಪಾಲ್ಗೊಂಡಿದ್ದರು ಅನ್ನೋದು ತೋರಿಸ್ತಾ ಇದೆ. ಅಂದರೆ ಅಜಿತ್ ಪವಾರ್ ಜೊತೆ ಇರುವವರು 3-4 ಜನ ಮಾತ್ರ ಅನ್ನುವುದು. ಸೊ ಎಲ್ಲವೂ ಸ್ಪಷ್ಟವಾಗ್ತಾ ಇದೆ. ಸೊ ಅಜಿತ್ ಪವಾರ್ ಅವರ ಈ ಕಾರ್ಯಾಚರಣೆ ಏನಿದೆ ಅದು ಹೇಗೆ ನಡೀತಾ ಅನ್ನೋದ್ರ ಬಗ್ಗೆ ಕೂಡ ವಿಭಿನ್ನ ವರದಿಗಳು ಬರ್ತಾ ಇವೆ. ರಾಜಭವನಕ್ಕೆ ಬನ್ನಿ ಅಂತ ಸುಮ್ಮನೆ ಕರೆದುಬಿಟ್ಟು ಇವರು ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು ಅನ್ನುವುದು ಒಂದು. ಎರಡನೇದು, ಅಜಿತ್ ಪವಾರ್ ಅವರ ಈ ಗೇಮ್ ಪ್ಲ್ಯಾನ್ ಏನಿದೆ ಅದು ಮಧ್ಯರಾತ್ರಿ ನಡೆದಂಥ ಕಾರ್ಯಾಚರಣೆ, ಸರ್ಜಿಕಲ್ ಸ್ಟ್ರೈಕ್, ಅದಕ್ಕೆ ಅವರು ಕೌಟುಂಬಿಕ ಜಗಳದ ಕಾರಣಗಳು ಇದ್ದವು ಅನ್ನೋದು ನಿಜ. ಆದರೆ ಶರದ್ ಪವಾರ್ ಅಂಥ ಒಬ್ಬ ನಾಯಕ ಏನಿದ್ದಾನೆ ಅವರನ್ನು ಬೀಟ್ ಮಾಡೋದಷ್ಟು ಸುಲಭ ಅಲ್ಲ. ಬಟ್ ಅಜಿತ್ ಪವಾರ್ ಟ್ರೈಡ್. BJP ಮಿಸ್ಕ್ಯಾಲ್ಕುಲೇಷನ್ ಅಂತ ನನಗೆ ಅನಿಸುತ್ತೆ. BJP ಅಂದುಕೊಂಡಂತೆ ಮಹಾರಾಷ್ಟ್ರದಲ್ಲಿ ನಡೆದೇ ಇಲ್ಲ. ಅದೇ ಸಮಸ್ಯೆ, ಅದೇ ಈಗ ನ್ಯಾಯಾಲಯದ ಮುಂದೆ ಇರುವಂತಹದ್ದು. ಆದರೆ ಈ ಕಾರ್ಯಾಚರಣೆ ವಿಧಾನಗಳು ಭಾರತೀಯ ಜನತಾ ಪಕ್ಷ ಅಂದರೆ ಸಂವಿಧಾನ ವಿರೋಧಿ ಕಾರ್ಯಾಚರಣೆ ಏನಿದೆ ಇದನ್ನು BJP ಸತತವಾಗಿ ನಡೆಸ್ಕೊಂಡು ಬರ್ತಿದೆ. ಇದು ಆ ಪಕ್ಷಕ್ಕೆ ಗೌರವ ತರುವಂಥದ್ದಲ್ಲ. ಅಧಿಕಾರವನ್ನು ಪಡೆಯಲೇಬೇಕು ಅನ್ನುವ ಕಾರಣಕ್ಕಾಗಿ BJP ಅನುಸರಿಸುತ್ತಿರುವಂಥ ವಿಧಾನಗಳೇನಿವೆ ಅದು ಜನತಂತ್ರ ವಿರೋಧಿಯಾದದ್ದು, ಸಂವಿಧಾನ ವಿರೋಧಿಯಾದದ್ದು. ಶಾಸಕರನ್ನು ಸೆಳೆಯುವ ಈ ಕೆಲಸ ಇದೆಯಲ್ಲ ಎಲ್ಲ ರಾಜ್ಯಗಳಲ್ಲಿ BJP ಮಾಡ್ತಾ ಇದೆ. ಸೊ ಸಾಧಾರಣವಾಗಿ ಈ ದೇಶದಲ್ಲಿ ಸುಮಾರು 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ BJP ಸರ್ಕಾರ ಇದೆ ನಿಜ. ಆದರೆ BJPಗೆ ತನ್ನದೇ ಆದ ಅಬ್ಸಲ್ಯೂಟ್ ಮೆಜಾರಿಟಿ ಇರುವ ರಾಜ್ಯಗಳು 9-10 ಇರಬೇಕು ಅಂತ ನನ್ನ ಅನಿಸಿಕೆ, ಸಬ್ಜೆಕ್ಟ್ ಟು ಕರೆಕ್ಷನ್. ಅಂದರೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳನ್ನು
BJP ಈ ಅನ್ಯ ಮಾರ್ಗದ ಮೂಲಕನೇ ಕಬಳಿಸಿದೆ ಅನ್ನುವುದು ಅಪಾಯಕಾರಿಯಾದ್ದು. ಸೊ ನಾಳೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಡ್ತಾ ಇದೆ. ಈ ತೀರ್ಪು ಹಲವು ದೃಷ್ಟಿಗಳಿಂದ ಮಹತ್ವದ್ದು. ಒಂದು, ಭಾರತದ ಜನತಂತ್ರದ ದೃಷ್ಟಿಯಿಂದ, ಸಂವಿಧಾನದ ದೃಷ್ಟಿಯಿಂದ, ರಾಜ್ಯಪಾಲರ ಕಾರ್ಯನಿರ್ವಹಣೆಯ ದೃಷ್ಟಿಯಿಂದ, ಕೇಂದ್ರ ಸರ್ಕಾರದ ಕಾರ್ಯನಿರ್ವಹಣೆಯ ದೃಷ್ಟಿಯಿಂದ, ಈ ದೇಶದಲ್ಲಿ ಎಲ್ಲ ಸಾಂವಿಧಾನಿಕ ಮೌಲ್ಯಗಳನ್ನು ಗಾಳಿಗೆ ತೂರಿ ಅಧಿಕಾರವನ್ನು ಕಬಳಿಸುವುದಕ್ಕೆ ಯಾವುದೇ ಮಾರ್ಗವನ್ನು ಅನುಸರಿಸುವ ಒಂದು ಸ್ಥಿತಿ ಬಂದಿದೆಯಲ್ಲ, ಆ ದೃಷ್ಟಿಯಿಂದ ನಾಳಿನ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬಹಳ ಮುಖ್ಯವಾದ್ದು ಅಂತ ನನಗನ್ನಿಸುತ್ತೆ. ಸೊ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಾದ ಮಾಡಬೇಕಾದ್ರೂ ಕೂಡ ಸೊ BJP ಪರವಾದ ವಕೀಲರು ರೋಹಟಗಿ ಅವರ ವಾದ ಕೂಡ ಭಾಳ ಡಿಫ್ರೆಂಟ್ ಆಗಿತ್ತು. ಇವರು ಈ ಸಬ್ಜೆಕ್ಟನ್ನೇ ಅವರು ಟಚ್ ಮಾಡಿಲ್ಲ. ಅವರು ಹೇಳಿದ್ದು ಈ ಒಂದು ಪೆಟಿಷನ್ ಏನಿದೆ ಅದು ಮುಂಬೈ ಹೈಕೋರ್ಟ್ನಲ್ಲಿ ಮಾಡಬೇಕಾಗಿತ್ತು, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮಾಡಿದ ತಪ್ಪು ಅನ್ನುವ ವಾದವನ್ನು ಅವರು ಮಂಡಿಸಿದ್ರು. ಆದರೆ ನ್ಯಾಯಮೂರ್ತಿ ರಮಣ್ಣ ಅವರು ಅದನ್ನು ತಿರಸ್ಕಾರ ಮಾಡಿದ್ರು. ಸರ್ವೋಚ್ಚ ನ್ಯಾಯಾಲಯಕ್ಕೆ ಎಲ್ಲ ರೀತಿಯ ಅಧಿಕಾರ ಇದೆ, ಯಾವುದು ಬೇಕಾದರೂ ತಗೋಬಹುದು ಅಂತ. ಅಂದರೆ ಮೊದಲನೇದಾಗಿ ಈ ಪ್ರೊಸೀಜರಿಯಲ್ ಲ್ಯಾಪ್ಸಸ್ ಅನ್ನೋದೇನಾದರೂ ಇದ್ದರೆ ಅದನ್ನು ಮುಂದಿಟ್ಟು ಯತ್ನ ಮಾಡುವಂಥದ್ದು. ದಟ್ ಈಸ್ ಅ ಪ್ಲ್ಯಾನ್. BJP ಲಾಯರ್ಸ್ ಆಲ್ವೇಸ್ ಡೂಯಿಂಗ್ ದಟ್. ಕರ್ನಾಟಕದ ಅನರ್ಹ ಶಾಸಕರ ವಿಚಾರದಲ್ಲೂ ಕೂಡ BJP ಅಥವಾ BJP ಲಾಯರ್ ಮಾಡಿದ್ದು ಪ್ರೊಸೀಜರಿಯಲ್ ಲ್ಯಾಪ್ಸಸ್ ಇದೆ, ಅದನ್ನು ಪ್ರಮುಖವಾಗಿಟ್ಟು ಇದು ತಕ್ಷಣ ಇತ್ಯರ್ಥ ಆಗದಿದ್ದ ಹಾಗೆ ನೋಡ್ಕೋಬೇಕು ಅನ್ನೋದಕ್ಕೆ. ಸೊ ಆದರೆ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಲಾಯರ್ ಕಪಿಲ್ ಸಿಬ್ಬಲ್ ಅವರ ವಾದ ಬಹಳ ಸ್ಪಷ್ಟವಾಗಿತ್ತು. ಮೊದಲು ಏನಿದೆ ಅದು ತಕ್ಷಣ ಫ್ಲೋರ್ ಟೆಸ್ಟ್ ಆಗಬೇಕು, ಅದು ಸಂವಿಧಾನಿಕವಾದ ಫ್ಲೋರ್ ಟೆಸ್ಟ್ ಆಗಲೇಬೇಕಾಗಿದೆ. ಆದರೆ ಮಹಾರಾಷ್ಟ್ರದ ರಾಜಕಾರಣ ಎತ್ತ ಹೋಗುತ್ತೆ ಅನ್ನೋದು ನಾಳೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬರುತ್ತೆ. ತೀರ್ಪು ಹೇಗೆ ಬರುತ್ತೋ ಗೊತ್ತಿಲ್ಲ. ಸೊ ರಾಜ್ಯಪಾಲರ ಪತ್ರವನ್ನು ನೋಡಿ ಸೊ ಆ ಪತ್ರ ಬರೆದಿದ್ದು ಅಸಂವಿಧಾನಿಕ ಅಂತಲೂ ಅನ್ಬೋದು, ಅಥವಾ ಬೇರೆ ಕಾರಣ ಕೊಟ್ಬಿಟ್ಟು ನ್ಯಾಯಾಲಯ ದಟ್ಸ್ ಎಲ್ಲ ಘನತೆವೆತ್ತ ನ್ಯಾಯಾಧೀಶರುಗಳು ತೀರ್ಮಾನ ತಗೋತಾರೆ, ಏನೇ ಕೊಡ್ಬೋದು. ಆದರೆ ಈಗಿರುವ ಪ್ರಶ್ನೆ, ಈ BJPಯ ಸರ್ಜಿಕಲ್ ಸ್ಟ್ರೈಕ್ ಈ ಬಾರಿ ಯಶಸ್ವಿ ಆಗುತ್ತಾ ಅಥವಾ ಹುಸಿ ಆಗುತ್ತಾ ಅನ್ನೋದು ಈಗ ನಮ್ಮ ಮುಂದಿರುವ ಪ್ರಶ್ನೆ. ಯಾಕೆಂದರೆ ಕನಿಷ್ಠ NCP ಒಡೆಯುವುದಕ್ಕೆ 38 ಶಾಸಕರ ಬೆಂಬಲ ಅಜಿತ್ ಪವಾರಿಗೆ ಬೇಕು. ಈಗ ಅದು ಕಾಣ್ತಾ ಇಲ್ಲ. 38 ಶಾಸಕರ ಬೆಂಬಲ ಇದ್ದಾಗ ಕಾಣ್ತಾ ಇಲ್ಲ. 38ಕ್ಕಿಂತ ಕಡಿಮೆ ಇದ್ದರೆ ಅವರು ಸಂವಿಧಾನದ 10ನೇ ಶೆಡ್ಯೂಲ್ ಪ್ರಕಾರ ಆ್ಯಂಟಿ ಡಿಫೆಕ್ಷನ್ ಲಾ ಅಪ್ಲೈ ಆಗುತ್ತೆ, ಅವರು ಸದಸ್ಯತ್ವವನ್ನು ಕಳ್ಕೊತಾರೆ. ಸೊ ಆ ಕಾರಣಕ್ಕೆ ಸದಸ್ಯತ್ವವನ್ನು ಕಳೆದುಕೊಳ್ಳುವುದಕ್ಕೆ ಸೊ 30ಕ್ಕೂ ಹೆಚ್ಚು ಶಾಸಕರು ಸಿದ್ಧ ಇರ್ತಾರಾ ಅನ್ನೋದು ಪ್ರಶ್ನೆ. BJP ಕರ್ನಾಟಕದಲ್ಲಿ ಮಾಡ್ದಂಗೆ ಮಾಡ್ಬೋದು. ನಿಮ್ಮ ಸದಸ್ಯತ್ವ ಕಳ್ಕೊಂಡ್ರೆ ಹೆದರಬೇಡಿ, ನಾವಿದ್ದೀವಿ, ಮತ್ತೆ ಎಲೆಕ್ಷನ್ ನಿಲ್ಸೋಣ, ನಮ್ಮ ಪಾರ್ಟಿಯಿಂದ ನಿಲ್ಲಿ ಗೆಲ್ಲಿ ಅಂತ. ಬಟ್ ಒಂದು ಎಕ್ಸ್ಪೆರಿಮೆಂಟ್ ಪ್ರಯೋಗ ಒಂದು ಕಡೆ ಸಕ್ಸಸ್ ಆದ್ದು, ಇನ್ನೊಂದು ಕಡೆ ಆಗೇ ಬಿಡುತ್ತೆ ಅಂತ ನಾನು ನಂಬಿಲ್ಲ. ಕರ್ನಾಟಕದಲ್ಲಿ ಏನು ಯಶಸ್ಸು ಆಗಿದೆ ಸರ್ಜಿಕಲ್ ಸ್ಟ್ರೈಕ್, ಅದು ಮಹಾರಾಷ್ಟ್ರದಲ್ಲಿ ಯಶಸ್ಸು ಆಗೇ ಬಿಡುತ್ತೆ ಅಂತಲೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. BJP ಆ ದೃಷ್ಟಿಯಲ್ಲಿ ಆ ದಿಸೆಯಲ್ಲಿ ತನ್ನ ಯತ್ನವನ್ನು ಮುಂದುವರಿಸ್ತಾ ಇದೆ ಅನ್ನೋದು ಮಾತ್ರ ಸತ್ಯ. ಆದರೆ ಎಲ್ಲಿಯವರೆಗೆ ಬಂತು ನೋಡಿ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ರಬ್ಬರ್ ಸ್ಟಾಂಪ್ ಅನ್ನೋದು ಕಾಂಗ್ರೆಸ್ ಇದ್ದಾಗ ಬಂದಿತ್ತು. ಕಾಂಗ್ರೆಸ್ ಪಕ್ಷ ಇದೇ ಕೆಲಸವನ್ನು ಮಾಡ್ತಾ ಬಂತು. ರಾಜ್ಯಪಾಲರನ್ನು ರಬ್ಬರ್ ಸ್ಟಾಂಪ್ ಆಗಿ ಬಳಸಿಕೊಂಡು ತನಗೆ ಬೇಡವಾದ ಸರ್ಕಾರವನ್ನು ವಜಾ ಮಾಡ್ತಾ ರಾಷ್ಟ್ರಪತಿ ಆಡಳಿತವನ್ನು ಹೇರ್ತಾ ಬಂದಿದ್ದು ಕಾಂಗ್ರೆಸ್ ದಾರಿಯಲ್ಲಿ BJP ಸಾಗ್ತಾ ಇದೆ ಅನ್ನೋದು ಇವತ್ತಿನ ವಾಸ್ತವ. BJP ಪಾರ್ಟಿ ವಿತ್ ಡಿಫರೆನ್ಸ್ ಆಗಿ ಉಳಿದಿಲ್ಲ. BJP ಕಾಂಗ್ರೆಸ್ಸಿಗೆ ಭಿನ್ನವಾದ ರಾಜಕೀಯ ಮೌಲ್ಯಗಳನ್ನು ಅಸ್ತಿತ್ವಕ್ಕೆ ದೇಶದಲ್ಲಿ ತರಬಹುದು ಅನ್ನುವ ನಂಬಿಕೆ ಹುಸಿ ಆಗ್ತಾ ಇದೆ. ಕಾಂಗ್ರೆಸ್ಗಿಂತ ಕನಿಷ್ಠ ರೀತಿಯಲ್ಲಿ BJP ಕೆಲಸ ಮಾಡ್ತಾ ಇದೆ. ಏನಕೇನ ಪ್ರಕಾರೇಣ ಪ್ರಸಿದ್ಧೋ ಏನೋ ಪುರುಷೋಭವ ಅಂತ ಏನೋ ಒಂದು ಮಾತಿದೆ. ಏನಾದರೂ ಮಾಡಿ ಅಧಿಕಾರಕ್ಕೆ ಗ್ರ್ಯಾಬ್ ಮಾಡ್ಕೋಬೇಕು, ಅದಕ್ಕೆ ಯಾವ ದಾರಿಯನ್ನು ಬೇಕಾದರೂ ಹಿಡಿಬಹುದು ಅಂತ. ಅದಕ್ಕಿಂತ ಐರನಿ ನನಗನ್ನಿಸುವುದು, ಇವರಿಗೆಲ್ಲ ನೈತಿಕವಾಗಿ ಎಷ್ಟು ದಿವಾಳಿ ಆಗಿದ್ದಾರೆ ನೋಡಿ. ದೇವೇಂದ್ರ ಫಡ್ನವೀಸ್ ಇಡೀ ತಮ್ಮ ಚುನಾವಣಾ ಪ್ರಚಾರದಲ್ಲಿ ಪ್ರಥಮ ಬಾರಿ ಮುಖ್ಯಮಂತ್ರಿ ಆಗುವ ಮೊದಲು ನಡೆದ ಚುನಾವಣೆಯಲ್ಲೂ ಕೂಡ ಅವರು ಟಾರ್ಗೆಟ್ ಮಾಡಿದ್ದು ಅಜಿತ್ ಪವಾರ್. ಅದಾದ ನಂತರ ಕೂಡ ಅಜಿತ್ ಪವಾರ್ ಏನಿದ್ದಾರೆ ಅವರು ಮಹಾರಾಷ್ಟ್ರದ ಭ್ರಷ್ಟಾಚಾರದ ಮುಖ ಅಂತ ಇದೇ ದೇವೇಂದ್ರ ಫಡ್ನವೀಸ್ ಕರೆದಿದ್ದರು. ಅವ್ರ ಮೇಲೆ ಹಲವು ಕೇಸುಗಳಿವೆ. ಕೋಆಪರೇಟಿವ್ ಸೊಸೈಟಿ ಸ್ಕ್ಯಾಂಡಲ್ಗಳಿಂದ ಹಿಡಿದು ಹಲವು ಕೇಸ್ಗಳಿವೆ. ಈಗ ಆ ಕೇಸ್ಗಳ ಸ್ಥಿತಿ ಏನಾಗುತ್ತೆ? ಅದರ ಜೊತೆಗೆ ನೀವು ಮಾಡಿದ್ದ ಆರೋಪಗಳಿವೆಯಲ್ಲ, ಆರೋಪಗಳು ಸುಳ್ಳು. ಒಂದು,
ನೀವು ಮೊದಲು ಮಾಡಿದ ಆರೋಪ ಸುಳ್ಳು, ಅಥವಾ ಎರಡು, ನಿಮ್ಮ ಜೊತೆ ಯಾರೇ ಕೂಡ ಕೈ ಜೋಡಿಸಿದರೂ ಕೂಡ ಅವ್ರ ಮೇಲಿನ ಭ್ರಷ್ಟಾಚಾರದ ಆರೋಪಗಳು ಹೊರಟೋಗ್ತವೆ. ಬಿ ಜೆ ಪಿ ಅನ್ನೋದು ಪವಿತ್ರ ಗಂಗೆ, ಯಾರು ಬೇಕಾದರೂ ಬಂದು ಅಲ್ಲಿ ಸ್ನಾನ ಮಾಡಿಬಿಟ್ಟು ಪವಿತ್ರರಾಗ್ಬೋದು ಅನ್ನೋ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇರುವುದು ಬಿ ಜೆ ಪಿ. ಸೊ ಇಂತಹ ನೈತಿಕ ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು. ನಾನು ಮಾಧ್ಯಮಗಳನ್ನು ನೋಡ್ತಾ ಇದ್ದೆ, ರಾಷ್ಟ್ರೀಯ ಮಾಧ್ಯಮಗಳು ಹಾಗೆಯೇ ಪ್ರಾದೇಶಿಕ ಮಾಧ್ಯಮಗಳು. ಯಾರೂ ಕೂಡ ಜನತಂತ್ರದ ಮೇಲೆ ಹಲ್ಲೆ ನಡೆದ ಈ ಪ್ರಕರಣವನ್ನು ಪ್ರಸ್ತಾಪಿಸ್ತಾ ಇಲ್ಲ. ಸಂವಿಧಾನ ವಿರೋಧಿ ನಡವಳಿಕೆ ಏನಿದೆ ರಾಜ್ಯಪಾಲರು ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಎಲ್ಲವೂ ಕೂಡ ಅದೊಂದು ಕ್ರಾಂತಿ, ಬಿ ಜೆ ಪಿ ಅದ್ಭುತವಾಗಿ ಮಾಡ್ತು ಅನ್ನುವ ರೀತಿ ಪ್ರಚಾರವನ್ನು ಎಲ್ಲ ಮಾಧ್ಯಮಗಳು ಮಾಡ್ತವೆ. ಮಾಧ್ಯಮಗಳ ಬಹುಮುಖ್ಯವಾದ ಕೆಲಸ ನಾನು ನಂಬಿರುವ ಹಾಗೆ ಅದು ಸಂವಿಧಾನವನ್ನು ಎತ್ತಿ ಹಿಡಿಯುವಂಥದ್ದು, ಏನು ಅಧಿಕಾರಾರೂಢ ಪಕ್ಷವನ್ನು, ಸರ್ಕಾರವನ್ನು ಪ್ರಶ್ನಿಸ್ತಾ ಅವರ ತಪ್ಪುಗಳನ್ನು ತೋರಿಸ್ತಾ ಜನರ ಪರವಾಗಿ ಕೆಲಸ ಮಾಡಬೇಕಾದ್ದು ಮಾಧ್ಯಮದ ಕೆಲಸ ಆಗಿತ್ತು. ಆದರೆ ಕಳೆದ 2 ದಿನಗಳ ಬೆಳವಣಿಗೆಯಲ್ಲಿ ಎಲ್ಲ ಮಾಧ್ಯಮಗಳು ಕೂಡ ಬಿ ಜೆ ಪಿಯ ಚೇಲಾಗಳಂತೆ ವರ್ತನೆ ಮಾಡೋದು, ಈ ಸಂವಿಧಾನಿಕ ಪ್ರಶ್ನೆಗಳನ್ನು ಎತ್ತಿ ಚರ್ಚೆ ಮಾಡಲೇ ಇಲ್ಲ. ರಾಜ್ಯಪಾಲರಂಥ ಒಂದು ಇನ್ಸ್ಟಿಟ್ಯೂಷನ್ ನಾಶ ಆಗುತ್ತಿರುವಂಥ ಈ ಸ್ಥಿತಿ ಬಗ್ಗೆ ಮಾತನಾಡ್ತಾ ಇಲ್ಲ. ರಾತ್ರಿ ಬೆಳಗಾಗುವವರೆಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅಧಿಕಾರವನ್ನು ಕಬಳಿಸಿದ ಬಿ ಜೆ ಪಿ ಏನಿದೆ ಅದನ್ನು ಪ್ರಶ್ನಿಸುವ ಕೆಲಸವನ್ನು ಯಾವುದೂ ಮಾಧ್ಯಮ ಮಾಡಲೇ ಇಲ್ಲ. ಇದು ಇನ್ನೂ ಆತಂಕಕಾರಿಯಾದದ್ದು. ಒಂದು ಕಡೆ ಜನತಂತ್ರ ಸಾಯ್ತಾ ಇದೆ, ಇನ್ನೊಂದು ಕಡೆ ಸಾಂವಿಧಾನಿಕ ಮೌಲ್ಯಗಳನ್ನು ನಾಶಪಡಿಸಲಾಗ್ತಾ ಇದೆ, ಮತ್ತೊಂದು ಕಡೆ ಸಂವಿಧಾನವನ್ನು ಬದಲಿಸುವ ಮಾತನಾಡಲಾಗ್ತಾ ಇದೆ, ಇನ್ನೊಂದು ಕಡೆ ರಾಮ ಮಂದಿರದ ಅಂತಹ ಭಾವನಾತ್ಮಕ ವಿಚಾರವನ್ನು ಮುಂದಿಡಲಾಗ್ತಾ ಇದೆ, ಮತ್ತೊಂದು ಕಡೆ ಗಡಿಯ ಬಗ್ಗೆ ಮಾತನಾಡ್ತಾ ಜನರನ್ನು ಉದ್ರೇಕಗೊಳಿಸಲಾಗ್ತಾ ಇದೆ, ಇನ್ನೊಂದೆಡೆ ತಮ್ಮದೇ ರೀತಿಯ ದೇಶಭಕ್ತಿಯ ಪ್ರಚಾರ ಮಾಡಲಾಗ್ತಾ ಇದೆ. ಇದನ್ನು ಪ್ರಶ್ನಿಸುವ ಕೆಲಸವನ್ನು ನಮ್ಮ ಮಾಧ್ಯಮ ಮಾಡ್ತಾನೇ ಇಲ್ಲ. ಇದು ಇನ್ನೂ ದುರಂತ ಅಂತ ನನಗನ್ಸುತ್ತೆ. ನಾಳೆ ಏನು ಬೇಕಾದರೂ ಆಗ್ಬೋದು, ಅದು ಪ್ರಶ್ನೆಯಲ್ಲ. ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಅವರ ಸರ್ಕಾರ ಇರ್ಬೋದು, ಹೋಗ್ಬೋದು, ಅದು ಕೂಡ ಪ್ರಶ್ನೆಯಲ್ಲ. ಪ್ರಶ್ನೆ ಇರುವುದು ಸಾಂವಿಧಾನಿಕ ಮೌಲ್ಯಗಳನ್ನು ರಸ್ತೆಯಲ್ಲಿಟ್ಟು ಮಾರಾಟ ಮಾಡೋದ್ರ ಬಗ್ಗೆ. ಇಲ್ಲಿ ಪ್ರಶ್ನೆ ಇರುವುದು ಅಧಿಕಾರದ ರಾಜಕಾರಣದಲ್ಲಿ ಎಲ್ಲ ಮೌಲ್ಯಗಳನ್ನು ನಾಶಪಡಿಸ್ತಾ ಹೋಗ್ತಾ ಇರುವ ಬಿ ಜೆ ಪಿಯನ್ನು ಪ್ರಶ್ನಿಸುವ ಕೆಲಸ ನಡೀತಾ ಇಲ್ಲ. ಇದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಎಲ್ಲವೂ ಒಂದೊಂದಾಗಿ ನಾಶದತ್ತ ಸಾಗ್ತಾ ಇದೆ, ಪ್ರತಿಯೊಂದು ಕೂಡ ನಾಶ ಆಗ್ತಾ ಇದೆ. ಈ ನಾಶದ ನಡುವೆ ಹೊಸ ಹುಟ್ಟು ಯಾವಾಗ ಬರುತ್ತೋ ಗೊತ್ತಿಲ್ಲ, ಬಂದೇ ಬರಬೇಕು. ನಮ್ಮಲ್ಲಿ ಒಂದು ಮಾತಿದೆ, ಪಾಪದ ಕೊಡ ಒಂದೆಲ್ಲ ಒಂದಿನ ತುಂಬುತ್ತೆ ಅಂತ. ನಾನು ಆ ಮಾತನ್ನು ನಂಬಲ್ಲ. ಆದರೆ ಸಂವಿಧಾನದ ಗೌರವವನ್ನು ಎತ್ತಿಡಬೇಕಾಗಿದೆ, ನ್ಯಾಯಾಲಯದ ಗೌರವ, ನ್ಯಾಯಾಲಯದ ನಿಷ್ಪರತೆ ಎತ್ತಿಡಬೇಕಾಗಿದೆ. ಸೊ ರಾಜಕಾರಣ ಏನಿದೆ ಅದು ಜನಪರ ರಾಜಕಾರಣವಾಗಿ ಬದಲಾಗಬೇಕಾಗಿದೆ. ಅದಕ್ಕೆ ನಾವು ನಿರೀಕ್ಷೆ ಮಾಡಬೇಕು, ಹೋರಾಟ ಮಾಡಬೇಕು, ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಈ ಮಹಾರಾಷ್ಟ್ರ ಮಾದರಿ ಈ ಸರ್ಜಿಕಲ್ ಸ್ಟ್ರೈಕ್ ಅತಿ ಅಪಾಯಕಾರಿಯಾದದ್ದು ಅನ್ನೋ ಮಾತನ್ನು ನಾನು ಹೇಳಬಲ್ಲೆ. ನಾಳೆ ಮತ್ತೆ ಬರ್ತೀನಿ, ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.